ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ತೋಟಕ್ಕೆ ಬಂದೆ. ಸ್ವಲ್ಪ ಫ್ರೂಟ್ ಕ್ರ್ಯಾಕಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ತೋಟದಲ್ಲಿ. ಸೊ ನೋಡಿ, ಸೊ ಮುಳ್ಳು ಸಹ ಟಚ್ ಆಗಿಲ್ಲ, ಏನೂ ಆಗಿಲ್ಲ, ತ್ರಿಪ್ಸ್ ಹೊಡೆದಿಲ್ಲ. ಸೊ ಈ ಥರ ಫ್ರೂಟ್ ಕ್ರ್ಯಾಕಿಂಗ್ಸ್ ಏನಕ್ಕಾಗುತ್ತೆ, ಮತ್ತು ಏನೇನು ಡಿಫಿಷಿಯನ್ಸಿ ಇದ್ದರೆ ಫ್ರೂಟ್ ಕ್ರ್ಯಾಕಿಂಗ್ ಆಗುತ್ತೆ, ಮತ್ತು ಮೇಯ್ನಾಗಿ ಫ್ರೂಟ್ ಕ್ರ್ಯಾಕಿಂಗು ಆಗೋಕ್ಕೆ ಕಾರಣ ಏನೇನಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಹೇಳ್ತಿದ್ದೀನಿ ನೋಡಿ. ಸೊ ಫಸ್ಟು ಮೇಯ್ನಾಗಿ ನೋಡಿ, ಈ ಥರ ಮುಳ್ಳು ಸ್ಕ್ರ್ಯಾಚ್ ಆಗಿದ್ರೆ ಮತ್ತು ಸನ್ಬರ್ನ್ ಏನಾದರೂ ಆಗಿತ್ತು ಅಂತಂದರೆ ಸೆಲ್ಸು ಎಕ್ಸ್ಪ್ಯಾಂಡ್ ಆಗೋಕ್ಕೆ ಬಿಡಲ್ಲ ಕಾಯಿನ. ಸೊ ಅಂಥ ಟೈಮಲ್ಲಿ ನೋಡಿ ಈ ಥರ ಆಗಿದ್ರೆ, ಸೊ ಈ ಥರ ಆಗಿದ್ರೆ ಫ್ರೂಟ್ ಕ್ರ್ಯಾಕಿಂಗ್ ಆಗುತ್ತೆ. ಮತ್ತು ಮುಳ್ಳು ಏನಾದರೂ ಕಾಯಿಗೆ ಚುಚ್ಚಿ ಹಂಗೆ ಇತ್ತು, ಮತ್ತು ಡೆವಲಪ್ಮೆಂಟ್ ಸ್ಟೇಜಲ್ಲಿ ಏನಾಗುತ್ತೆ, ಕಾಯಿ ಡೆವಲಪ್ಮೆಂಟ್ ಆಗುತ್ತಲ್ಲ, ಸೊ ಆ ಡೆವಲಪ್ಮೆಂಟ್ ಆದಾಗ ಆವಾಗಲೂ ಫ್ರೂಟ್ ಕ್ರ್ಯಾಕಿಂಗ್ ಆಗುತ್ತೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ತ್ರಿಪ್ಸು ಏನಾದರೂ ಜಾಸ್ತಿ ತಿಂದಿದ್ರೆ, ಅಂದರೆ ಕಾಯಿನ ಒಂದು ಸೈಡ್ ಫುಲ್ಲು ಗೆರೆ ಥರ ಬಂದಿರುತ್ತಲ್ಲ, ಸೊ ಆ ಗೆರೆ ಥರ ಬಂದಿದ್ರೆ ಅಲ್ಲಿ ಬಂದ್ಬಿಟ್ಟು ಸೆಲ್ಸ್ ಎಕ್ಸ್ಪೆಂಡ್ ಆಗೋಲ್ಲ ತ್ರಿಪ್ಸ್ ತಿಂದಿರೋ ಹತ್ರ. ಸೊ ಆ ಥರದ ಹತ್ರನೂ ಫ್ರೂಟ್ ಕ್ರ್ಯಾಕಿಂಗ್ ಆಗುತ್ತೆ. ಮತ್ತು ಬ್ಯಾಕ್ಟ್ರಲ್ ಬೇಟ್ ಏನಾದರೂ ಸ್ಪಾಟ್ ಆಗಿತ್ತು, ಅದು ಹಂಗೆ ಸುಟ್ಕೊಂಡಿತ್ತು ಅಂತಂದ್ರೂ ಸೊ ಅಲ್ಲೂ ಸಹ ಫ್ರೂಟ್ ಕ್ರ್ಯಾಕ್ ಆಗುತ್ತೆ. ಸೊ ಇಷ್ಟು ಕಾರಣಗಳಿರುತ್ತೆ ಫ್ರೂಟ್ ಕ್ರ್ಯಾಕ್ ಆಗೋದಕ್ಕೆ. ಸೊ ಮತ್ತು ಊಜಿ ಏನಾದರೂ ಹೊಡೆದಿತ್ತು ಅಂದರೆ ಮತ್ತು ಅದು ಫ್ರೂಟ್ ಕ್ರ್ಯಾಕ್ ಆಗುತ್ತೆ, ಎಷ್ಟೋ ಸರಿ ನಾನು ನೋಡಿದ್ದೀನಿ. ಸೊ ಇಷ್ಟು ಕಾರಣಗಳಿರುತ್ತೆ. ಮೇಯ್ನಾಗಿ ಕ್ಯಾಲ್ಸಿಯಮ್ ಮತ್ತು ಬೋರಾನ್ ಡಿಫಿಷಿಯನ್ಸಿಯಿಂದ ಜಾಸ್ತಿ ಕ್ರ್ಯಾಕಿಂಗ್ ಆಗೋದು ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇದು ಕಾಮನ್ನು. ಯಾಕೆ ಅಂತಂದರೆ ಮೇಯ್ನು ಈಗ ಸ್ವಲ್ಪ ಜಾಸ್ತಿ ಗಾಳಿ ಬೀಸ್ತಾ ಇದೆ. ಸೊ ಮತ್ತು ಒಂದೊಂದು ಸರಿ ವೆದರ್ ಹಂಗೆ ಚೇಂಜ್ ಆಗೋಗ್ಬಿಡುತ್ತೆ, ಬಿಸಿಲು ಬಂದುಬಿಡುತ್ತೆ, ಮತ್ತು ಹಂಗೆ ಮಳೆ ಬಂದುಬಿಡುತ್ತೆ. ಸೊ ಹಿಂದೆ ವೆದರ್ ಜಾಸ್ತಿ ವೇರಿಯೇಷನ್ ಆದಾಗ ಈ ಸೆಲ್ಸು ಬಂದ್ಬಿಟ್ಟು ಈ ಕಾಯಿದು ಇದಿರುತ್ತಲ್ಲ ಒಟ್ಟು, ಸೊ ಇದಿರುತ್ತಲ್ಲ ಆ ಒಟ್ಟುದು ಸೆಲ್ಸ್ ಇರುತ್ತಲ್ಲ, ಸೊ ಸೆಲ್ಸ್ಗೆ ಬಾಂಡಿಂಗ್ ಕ್ರಿಯೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ಕಂಟಿನ್ಯೂಸ್ ಆಗಿ ಸಡನ್ನಾಗಿ ಬಿಸಿಲು ಬರ್ತಾಯಿದೆ, ಸಡನ್ನಾಗಿ ಮಳೆ ಆಗ್ತಿದೆ, ಸಡನ್ನಾಗಿ ಗಾಳಿ ಬೀಸ್ತಾ ಇದೆ ಅಂತಾಗ ಸ್ವಲ್ಪ ಬಾಂಡಿಂಗ್ ಕ್ರಿಯೇಟ್ ಮಾಡೋದಕ್ಕೆ ಸ್ವಲ್ಪ ಡಿಫಿಷಿಯನ್ಸಿ ಬರೋ ಥರ ಕಾಣಿಸುತ್ತೆ. ಆವಾಗಲೇ ಕ್ರ್ಯಾಕಿಂಗ್ ಸ್ಟಾರ್ಟ್ ಆಗೋದು. ಮೇಯ್ನ್ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿಯಿಂದ ಬಾಂಡಿಂಗ್, ಅಂದರೆ ಒಂದು ಸೆಲ್ಲಿಂದ ಒಂದು ಸೆಲ್ ಬಾಂಡಿಂಗು, ಅದಕ್ಕೆ ಸೆಂಟ್ರಲ್ಲಿ ಇರೋದೇ ಕ್ಯಾಲ್ಶಿಯಮ್ಮು. ಓಕೆನಾ, ಒಂದು ಸೆಲ್ಲಿಂದ ಒಂದು ಸೆಲ್ಗೆ ಬಾಂಡಿಂಗ್ ಇರಬೇಕು ಅಂತಂದರೆ ಕ್ಯಾಲ್ಶಿಯಮ್ ಇರಲೇಬೇಕು. ಸೊ ಅದಕ್ಕೋಸ್ಕರನೇ ಕ್ಯಾಲ್ಶಿಯಮ್ಮು ಇಂಪಾರ್ಟೆಂಟು ದಾಳಂಬ್ರಿಲಿ. ಸೊ ಒಂದು ಚೈನಿಂದ ಒಂದು ಲಿಂಕ್ಗೆ ಕರೆಕ್ಟಾಗಿರೋ ತಾನೇ ಚೈನ್ ಇರೋದು, ಇಲ್ಲಾಂದರೆ ಕಟ್ಟಾದಾಗ ಯಾವ ಥರ ಕಟ್ ಆಗೋದು ಸೇಮ್ ಅದೇ ಥರನೇ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ಇದ್ದಾಗ ಫ್ರೂಟು ಕ್ರ್ಯಾಕ್ ಆಗೋದು ಕಾಮನ್ನು. ಸೊ ಈಗ ಮತ್ತು ಬೋರನ್ನು ಡಿಫಿಷಿಯನ್ಸಿ ಇದ್ದಾಗ ಸೊ ಸೇಮ್ ಅದೇ ಥರ ಆಗುತ್ತೆ. ಮತ್ತು ಕಾಯಿ ಸಹ ಉದುರುತ್ತೆ ಬೋರನ್ ಡಿಫಿಷಿಯನ್ಸಿ ಇದ್ದರೆ. ಸೊ ಅದು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸೊ ಅದನ್ನ ಸ್ವಲ್ಪ ಯಾವ ಥರ ಮ್ಯಾನೇಜ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿ. ಮೇಯ್ನಾಗಿ ಈಗ ಸ್ವಲ್ಪ ಡ್ರಿಪ್ಪಲ್ಲಿ ಕೊಡಬೇಕು ಅಂತಂದಾಗ ಸೊ ಬೋರಾನು ಮತ್ತು ಕ್ಯಾಲ್ಶಿಯಮು ಎಷ್ಟೆಷ್ಟು ಕೊಡಬೇಕಾಗುತ್ತೆ, ಯಾವ ಥರದ್ದು ಕೊಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಮೇಯ್ನಾಗಿ CN ಕ್ಯಾಲ್ಶಿಯಮ್ ನೈಟ್ರೇಟ್ ಇರುತ್ತೆ. ಸೊ ಕ್ಯಾಲ್ಶಿಯಮ್ ನೈಟ್ರೇಟ್ ಅಂತೂ ಕೊಡಬೇಡಿ. ಸೊ ವೆದರು ಜಾಸ್ತಿ ವೇರಿಯೇಷನ್ ಇದೆ, ಸೊ ಜಾಸ್ತಿ ಹೆಚ್ಚು ಕಮ್ಮಿ ಇದೆ, ಯಾಕಂದರೆ ಮಳೆ ಬೀಳ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಸ್ವಲ್ಪ. ಸೊ ಈ ಮಳೆಗಳಲ್ಲಿ ಏನಾದರೂ ಕ್ಯಾಲ್ಶಿಯಮ್ ನೈಟ್ರೇಟ್ ಕೊಟ್ವಿ ಅಂತಂದರೆ ಸೊ ನೈಟ್ರೋಜನ್ ಜಾಸ್ತಿಯಾಗಿ ರೋಗ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಲ್ಶಿಯಮ್ ನೈಟ್ರೇಟ್ ಕೊಡೋದಕ್ಕಿಂತ ಕ್ಯಾಲ್ಶಿಯಮ್ ಎಡಿಟಾ ಅಂತ ಬರುತ್ತೆ, EDTA ಅಂತ, ಅದನ್ನು ಬಂದ್ಬಿಟ್ಟು 1 kg ಪರ್ ಎಕರ್ ಕೊಡಬೇಕಾಗತ್ತೆ ಭೂಮಿಗೆ. ಮತ್ತು ಬೋರಾನ್ ಬಂದ್ಬಿಟ್ಟು 2 kg ಟೂ kgs ಪರ್ ಎಕರು. ಎರಡು ಮಿಕ್ಸ್ ಮಾಡಿ ಕ್ಲೀನಾಗಿ ನೀರಲ್ಲಿ ಭೂಮಿ ಕೊಟ್ಟರೆ ಸ್ವಲ್ಪ ಫ್ರೂಟ್ ಕ್ರ್ಯಾಕಿಂಗು ಅವಾಯ್ಡ್ ಆಗುತ್ತೆ. ಮತ್ತು ಮೇಯ್ನಾಗಿ ಮೋಡ ಇದ್ದಾಗ ಫ್ರೂಟ್ ಕ್ರ್ಯಾಕಿಂಗು ಅವಾಯ್ಡ್ ಆಗೋಲ್ಲ ಭೂಮಿ ಕೊಟ್ಟಾಗ, ಯಾಕಂದರೆ ಭೂಮಿ ಕೊಟ್ಟಾಗ ಸ್ವಲ್ಪ ಬಿಸಿಲಿತ್ತು ಅಂದರೆ ಗಿಡ ತೊಗೊಳುತ್ತೆ, ಇಲ್ಲಾಂದರೆ ಗಿಡ ತೊಗೊಳ್ಳಲ್ಲ. ಅದ್ರ ಬದಲು ಏನು ಮಾಡಬೇಕು ಅಂದರೆ ಸ್ಪ್ರೇ ತೊಗೋಬೇಕಾಗುತ್ತೆ. ಸ್ಪ್ರೇ ಬಂದ್ಬಿಟ್ಟು 0.5 ಗ್ರಾಮು ಕ್ಯಾಲ್ಶಿಯಮ್ಮು ಮತ್ತು 1 ಗ್ರಾಮ್ ಬೋರಾನ್ ತೊಗೋಬೇಕಾಗುತ್ತೆ. ಸೊ ಇವಾಗ ಸ್ಪ್ರೇಗೆ ತೊಗೊಳ್ತೀರಲ್ಲ, ಸೊ ಸ್ಪ್ರೇಗೆ ತೊಗೊಂಡಾಗ ಸೊ ಬಿಸಿಲು ಇಲ್ಲದೇ ಇರಲಿ ಗಿಡ ಏನಾಗುತ್ತೆ, ಎಲೆ ಬಂದ್ಬಿಟ್ಟು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಸೊ ಆವಾಗ ಸ್ವಲ್ಪ ಕ್ರ್ಯಾಕಿಂಗ್ಸ್ ಅವಾಯ್ಡ್ ಆಗುತ್ತೆ. ಮೇಯ್ನಾಗಿ ಒಂದು 2 ಸ್ಪ್ರೇಸ್ ಮಿನಿಮಮ್ 2 to 3 ಸ್ಪ್ರೇಸ್ ಹಿಂದೆನೇ ತೊಗೋಬೇಕಾಗುತ್ತೆ. ಸೊ 3 days ಗ್ಯಾಪಲ್ಲಿ, ಸೊ 1 day ಇವತ್ತು ತೊಗೊಂಡಿದ್ದೀವಿ ಅಂತಂದರೆ ನಾಳೆದು 2 ದಿನ ಗ್ಯಾಪ್ ಕೊಟ್ಟು ಮತ್ತು ಇನ್ನೊಂದು ದಿವಸ ಕ್ಯಾಲ್ಶಿಯಮ್ ಬೋರನ್ನು. ಸೊ ಆ ಥರ ಮಾಡಿಕೊಂಡ್ರೆ ಡಿಫಿಷಿಯನ್ಸಿ ಕಡಿಮೆ ಆಗುತ್ತೆ ಮತ್ತು ಫ್ರೂಟ್ ಕ್ರ್ಯಾಕಿಂಗು ಅವಾಯ್ಡ್ ಆಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರ್ತಾರೆ. ಸ್ವಲ್ಪ ಎಷ್ಟೋ ಜನ ಹೊಸೊಬ್ಬರು ಬಂದಿದ್ದೀರಾ, ವಿಡಿಯೋ ನೋಡ್ತಿದ್ದೀರಾ. ಸೊ ವಿಡಿಯೋ ನೋಡ್ತಿರೋರು ಎಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.